ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ಕಿಲ್ಲರ BMTC ಬಸ್ಗಳಿಗೆ ಇನ್ನೆಷ್ಟು ಮಂದಿ ಬಲಿಯಾಗಬೇಕು, ಇನ್ನೆಷ್ಟು ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಇವತ್ತು ಕೂಡ ಕಿಲ್ಲರ್ BMTC ಬಸ್ಗೆ 27 ವರ್ಷದ ಇಂಜಿನಿಯರ್ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೊರಟ ವಿದ್ಯಾರ್ಥಿನಿ ಮನೆಗೆ ವಾಪಸ್ ಆಗಲೇ ಇಲ್ಲ. ಮಾರ್ಗ ಮಧ್ಯದಲ್ಲೇ ಸ್ಮಶಾನದ ದಾರಿ ಹಿಡಿದಿದ್ದಾಳೆ. ಇನ್ನು ಅಷ್ಟಕ್ಕೂ ಈ ಘಟನೆ ಎಲ್ಲಿ ಆಗಿದ್ದು, ಇದರಲ್ಲಿ ಯಾರ್ದು ತಪ್ಪು? ಡ್ರೈವರ್ ತಪ್ಪ ಅಥವಾ ವಿದ್ಯಾರ್ಥಿನಿದೇ ತಪ್ಪ? ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳೋದೇನು? ಇಲ್ಲಿಯವರೆಗೆ ಎಷ್ಟು ಮಂದಿ BMTC ಬಸ್ಗೆ ಪ್ರಾಣ ಕಳೆದುಕೊಂಡಿದ್ರೆ, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ಎತ್ತು ಹೊತ್ತು ಸಾಕಿ ಸಲಹಿದ ಮಗಳು ಇನ್ನಿಲ್ಲ ಅಂತ ಸುದ್ದಿ ಕೇಳಿದಾಗ ಎತ್ತವರ ಮನಸ್ಸು ಯಾವ ರೀತಿ ಆಗಬೇಡ. ಹೆತ್ತವರ ದುಃಖ ಆಕ್ರಂದನ ನೋಡಿದರೆ ಅರೆಕ್ಷಣ ಎಂಥವರ ಕಳ್ಳು ಕೂಡ ಚುರುಕ್ ಮೇಲೆ ಇರಲಾರದು. ಅಂದಾಗೆ ಕಿಲ್ಲರ್ BMTC ಬಸ್ಗೆ ಬಲಿಯಾದ ವಿದ್ಯಾರ್ಥಿನಿ ಹೆಸರು ಕುಸುಮಿತಾ. ಖಾಸಗಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ಈಕೆ ಎಂದಿನಂತೆ ಸ್ಕೂಟಿಯಲ್ಲಿ ಕಾಲೇಜಿಗೆ ತೆರಳುತ್ತಿದ್ದಳು. ಇಂದು ಬೆಳಗ್ಗೆ 8:30 ಸುಮಾರಿಗೆ ಮಲ್ಲೇಶ್ವರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರಿಶ್ಚಂದ್ರ ಘಾಟ್ ಬಳಿ ಸ್ಕೂಟಿಯಲ್ಲಿ ಹೋಗುತ್ತಿದ್ದಾಗ ಹಿಂಬದಿಯಿಂದ ಬಂದ BMTC ಬಸ್ ಡಿಕ್ಕಿ ಹೊಡೆದಿದೆ. ಎಡಗಡೆ ಹೋಗುತ್ತಿದ್ದ ವಿದ್ಯಾರ್ಥಿನಿ ಕುಸುಮಿತಾ ಸ್ಕೂಟಿಗೆ ಗುದ್ದಿದೆ. ಪರಿಣಾಮ ಕೆಳಗಡೆ ಬಿದ್ದ ವಿದ್ಯಾರ್ಥಿನಿ ಮೇಲೆ ಬಸ್ನ ಹಿಂಬದಿ ಟೈರು ಹರಿದಿದೆ. ಅಲ್ಲದೆ ಸುಮಾರು 20 ಮೀಟರ್ವರೆಗೆ ವಿದ್ಯಾರ್ಥಿಯನ್ನು ಎಳೆದೊಯ್ದಿದೆ. ಇದನ್ನು ನೋಡಿದ ಜನ ಓಡೋಡಿ ಬರ್ತಾರೆ. ಆದರೆ ಅಷ್ಟರೊಳಗೆ ವಿದ್ಯಾರ್ಥಿನಿ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಆರಂಭದಲ್ಲಿ ನನ್ನದೇನು ತಪ್ಪಿಲ್ಲ ಅಂತ BMTC ಡ್ರೈವರ್ ವಾದ ಮಾಡ್ತಾರೆ. ಆದರೆ CCTV ಫುಟೇಜ್ ನೋಡಿದಾಗ ಆತನ ಬಂಡವಾಳ ಬಯಲಾಗುತ್ತೆ. ಡ್ರೈವರ್ನ ಅತಿ ವೇಗವೇ ಈ ಅನಾಹುತಕ್ಕೆ ಕಾರಣ ಎಂಬುದು ತಿಳಿದು ಬರುತ್ತೆ. ವೀಕ್ಷಕರೇ, ಬೆಂಗಳೂರಿನಲ್ಲಿ BMTC ಬಸ್ಗಳಿಗೆ ಪಾದಚಾರಿಗಳು ಭಯ ಪಡಬೇಕಾದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದರೆ ರಸ್ತೆ ದಾಟುವಾಗ BMTC ಬಸ್ ಪಾದಚಾರಿಗೆ ಡಿಕ್ಕಿ ಹೊಡೆಯಿತು, ಶಾಲಾ ವಾಹನಕ್ಕೆ ಗುದ್ದಿತು, ಸಿಗ್ನಲ್ ಕ್ರಾಸ್ ಮಾಡುವಾಗ ವಿದ್ಯಾರ್ಥಿನಿ ಮೇಲೆ ಹರಿಯಿತು. ಒಂದ BMTCಗಳು ಮಾಡುವ ಅನಾಹುತ ವಾರದಲ್ಲಿ ಏನಿಲ್ಲ ಅಂದರೆ 2-3 ಪ್ರಕರಣ ಇಂಥವು ನಡೆದಿರುತ್ತೆ. ಪ್ರತಿ ಬಾರಿಗೂ BMTC ಡ್ರೈವರ್ಗಳು ತಮ್ಮದೇನು ತಪ್ಪಿಲ್ಲ ಅಂತ ವಾದ ಮಾಡ್ತಾರೆ. ಆದರೆ CCTV ಫುಟೇಜ್ ಮಾಡಿದಾಗಲೇ ಅವರ ಬಂಡವಾಳ ಬಯಲಿಗೆ ಬರೋದು, ಅವರ ನಿರ್ಲಕ್ಷ್ಯತೆ ಎದ್ದು ಕಾಣೋದು. ಸಾಮಾನ್ಯವಾಗಿ ಇದಕ್ಕೆಲ್ಲ ಕಾರಣ ಅತಿ ವೇಗ. ವೀಕ್ಷಕರೇ, ಎಲ್ಲ BMTC ಡ್ರೈವರ್ಗಳು ಇಂಥ ಅನಾಹುತಕ್ಕೆ ಕಾರಣ ಅಂತ ಹೇಳಲ್ಲ. ಕೆಲ ಡ್ರೈವರ್ಗಳು ರೋಡು ಎಷ್ಟೇ ಚಿಕ್ಕದಾಗಿರಲಿ, ಎಷ್ಟೇ ಟ್ರಾಫಿಕ್ ಇರಲಿ, ಅದ್ಭುತವಾಗಿ ಡ್ರೈವಿಂಗ್ ಮಾಡ್ತಾರೆ. ಪ್ಯಾಸೆಂಜರ್ನ ಅಷ್ಟು ಸುರಕ್ಷಿತವಾಗಿ ತಂದು ಬಿಡ್ತಾರೆ. ಆದರೆ ಕೆಲವರಿಗೆ ಅದೇನಾಗಿ ಬಿಡ್ತೋ ಗೊತ್ತಿಲ್ಲ, ಡ್ರೈವರ್ ಸೀಟ್ ಮೇಲೆ ಕುಂಡಿ ಕುಕ್ಕರಿಸುತ್ತಿದ್ದಂತೆ ಮೈ ಮೇಲೆ ದೇವ ಬಂದಂತೆ ವಾಹನ ಚಲಾಯಿಸುತ್ತಾರೆ. ಅಕ್ಕಪಕ್ಕದಲ್ಲಿ ಏನು ಹೋಗ್ತಿದೆ, ಯಾರಿದ್ದಾರೆ ಅನ್ನೋದು ನೋಡದೆ ಡ್ರೈವಿಂಗ್ ಮಾಡಿ ಇಂಥ ಅನಾಹುತಕ್ಕೆ ಕಾರಣರಾಗ್ತಾರೆ. ವೀಕ್ಷಕರೇ, ಕೆಲ ಮಾಹಿತಿಗಳ ಪ್ರಕಾರ BMTC ಡ್ರೈವರ್ಗಳಿಗೆ ಇಂತಿಷ್ಟು ಗಂಟೆಗೆ ಆ ಏರಿಯಾಗೆ ರೀಚ್ ಆಗಬೇಕು ಅಂತ ಟಾರ್ಗೆಟ್ ಕೊಟ್ಟಿರ್ತಾರಂತೆ. ಅಷ್ಟರೊಳಗೆ ತಲುಪದಿದ್ದರೆ ಬಾಯಿಗೆ ಬಂದಂತೆ ಡಿಪೋ ಮ್ಯಾನೇಜರ್ ಬೈತಾರಂತೆ. ಕೆಲ BMTC ಡ್ರೈವರ್ಗಳು ಹೇಳ್ತಾರೆ, ಸರ್, ಅವರು ಕೊಟ್ಟಿರುವ ಟೈಮ್ ಒಳಗೆ ನಾವು ರೀಚ್ ಆಗಿಲ್ಲ ಅಂದರೆ ಫೈನ್ ಕೂಡ ಹಾಕ್ತಾರೆ. ಇದನ್ನು ಆಫ್ ದಿ ರೆಕಾರ್ಡ್ ಹೇಳ್ತಾರೆ ಹೊರತು ಕ್ಯಾಮರಾ ಮುಂದೆ ಬಂದು ಯಾರೂ ಹೇಳೋದಿಲ್ಲ. ಯಾಕೆಂದರೆ ಡಿಪೋದವರ ಕಣ್ಣಿಗೆ ಒಂದು ಬಾರಿ ಗುರಿಯಾದರೆ OT ಸಿಗಲ್ಲ, ರಜೆ ಸಿಗಲ್ಲ ಅನ್ನೋ ಕಾರಣ ಅವರ ಬಾಯಿಂದಲೇ ಕೇಳಿಬರುತ್ತೆ. ವೀಕ್ಷಕರೇ, 2023ರ BMTC ಅಂಕಿಅಂಶ ನೋಡಿದರೆ ನೀವು ಶಾಕ್ ಆಗ್ತೀರಾ. 2023ರಲ್ಲಿ BMTC ಬಸ್ಗೆ 40 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ, 100ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಪದೇ ಪದೇ ಇಂತಹ ಘಟನೆ ಸಂಭವಿಸುತ್ತಿರುವ ಹಿನ್ನೆಲೆ BMTCಗೆ ಆಂತರಿಕ ತನಿಖೆ ನಡೆಸಿ ವರದಿ ಸಲ್ಲಿಸಿದೆ. ಅದರಲ್ಲಿ BMTC ಡ್ರೈವರ್ಗಳ ತಪ್ಪೇ ಇಲ್ವಂತೆ, ಬಸ್ಗಳು ಕಾರಣ ಅಲ್ಲವೇ ಅಲ್ವಂತೆ, ಏನಿದ್ರು ಅದು ಪಾದಚಾರಿಗಳ ಎಡವಟ್ಟಂತೆ. ಹೀಗೆ ಡ್ರೈವರ್ಸ್ಗಳಿಗೆ ಕ್ಲೀನ್ ಚೀಟ್ ಅಥವಾ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ತನಿಖಾ ಅಧಿಕಾರಿಗಳು. ವೀಕ್ಷಕರೇ, ಹಾಗಾದರೆ ಇದಕ್ಕೆ ಪರಿಹಾರವೇ ಇಲ್ವಾ? ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಖಂಡಿತ ಇದೆ. ಅದೇ ರೀತಿ ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಅದೇನು ಅಂದರೆ ಬಸ್ಗಳಿಗೆ ವೇಗದ ಮಿತಿ ಅಳವಡಿಸಬೇಕು. ಜೊತೆಗೆ ಚಾಲಕ ನಿರ್ವಾಹಕರಿಗೆ ವಾಹನ ಚಾಲನೆ ಬಗ್ಗೆ ತರಬೇತಿ ಆಗಾಗ್ಗೆ ಕೊಡಬೇಕು. ಅದರಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬಸ್ ಚಾಲನೆ ಮಾಡುವ ಡ್ರೈವರ್ಗಳಿಗೆ ಇದು ಅತ್ಯವಶ್ಯಕ. ಈ ರೀತಿ ಬಸ್ ಚಾಲನೆ ಮಾಡಬೇಕು ಅಂತ ಅವರ ಮೆದುಳಿಗೆ ತುಂಬಿದ್ರೆ ಖಂಡಿತ ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಬಗೆಹರಿಸಬಹುದೇನೋ. ಒಟ್ಟಿನಲ್ಲಿ ಈ ಸುದ್ದಿ ಬಗ್ಗೆ ಏನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್. ನ್ಯೂಸಲ್ಲಿ ನಾವೇ ಬೆಸ್ಟ್.